ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನದ ಬಗ್ಗೆ ನಿರ್ಮಾಪಕ ಉಮಾಪತಿ ಮಾತನಾಡಿದ್ದಾರೆ. ದರ್ಶನ್ ಮೇಲಿನ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದರ್ಶನ್ ಯಾರಿಗೆ ಆಗಲಿ ಪುಕ್ಕಟೆಯಾಗಿ ಏನು ಕೆಲಸವನ್ನು ಮಾಡಿಕೊಟ್ಟಿಲ್ಲ, ಪುಕ್ಸಟೆಯಾಗಿ ಮಾಡೋದು, ಹೊಡೆಯೋದು, ಬಡಿಯೋದು ಅಷ್ಟೇ ಅಂತೇಳಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಮೇಲೆನ ತಗೊಂಡಿರೋದು 1 ಕೋಟಿ ಮೇಲೆನ ತಗೊಂಡಿರೋದು. ಸೊ ಅದಕ್ಕೆ ಟ್ಯಾಕ್ಸ್ ಕಟ್ಟಿದಾರಾ? ನಾನು ಕೇಳೋದು, ಟ್ಯಾಕ್ಸ್ ಕಟ್ಟಿದಾರಾ ಅದಕ್ಕೆಲ್ಲ ದುಡ್ಡು ಸಂಪಾದನೆ ಮಾಡಿರೋದಕ್ಕೆ? ಹೌದೌದು. ಆ ಫ್ರೆಂಡ್ಶಿಪ್ನ ಭಾಳ ನೋಡ್ಬಿಟ್ಟಿದ್ದೀವಿ ಬಿಡಿ ನಾವು. ಸರ್ ಏನು ಮಾತಾಡ್ತೀರಾ? ನಾನು ಹತ್ತಿರದಿಂದ ನೋಡಿರೋಂಥ ವ್ಯಕ್ತಿ, ಏನು ಹೇಳಿ, ಹತ್ತಿರದಿಂದ ನೋಡಿರೋಂಥ ವ್ಯಕ್ತಿ ಪುಕ್ಸಟೆ ಏನೂ ಮಾಡಲ್ಲ ಸರ್. ನಾನು ನೋಡ್ಬಿಟ್ಟಿದ್ದೀನಿ. ಪುಕ್ಸಟೆ ಮಾಡೋದು ಒಂದೇ, ಹೊಡೆಯೋದು ಬೈಯೋದು ಅಷ್ಟೇ. ನೆನ್ನೆ ಖಾಸಗಿ ಮಾಧ್ಯಮದಲ್ಲಿ ಇವ್ರದ್ದೊಂದು ತೋಟ ಅಂತ ಆಯ್ತಲ್ಲ, ಯಾರು ತಗೊಟ್ಟಿರೋ ತೋಟ ಅದು? ಯಾರು ಸರ್ ತಗೊಟ್ಟಿರೋದು ಅದು? ಆನೆಕಲ್ ಹತ್ರ ತೋಟ ಯಾರು ತಗೊಟ್ಟಿರೋದು ಅದು? ನನ್ನ ಹೆಸರಲ್ಲ ಸರ್, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಸರ್. BJP ಅಭ್ಯರ್ಥಿ ತಗೊಟ್ಟಿರೋ ತೋಟ ಅದು ಅಲ್ವಾ? ಯಾಕೆ ತಗೊಟ್ರು? ಏನಕ್ಕೆ ತಗೊಟ್ರು? ಎಲ್ಲ ಜೊತೆಲಿ ಬೇಕಾದಷ್ಟು ಟ್ರಿಪ್ಗಳೆಲ್ಲ ಹೊಡೆದ್ರಲ್ವ ಅಲ್ವಾ ಸರ್? ಏನು ದುಬೈಗೆ ಹೋಗಿದ್ದು, ಲಂಡನ್ಗೆ ಹೋಗಿದ್ದು, ಅಲ್ಲಿ ಹೋಗಿದ್ದು, ಇಲ್ಲಿ ಹೋಗಿದ್ದು, ಏನು ಇವರು ಒಡಹುಡ್ದವರು ಅವ್ರು ಒಡಹುಡ್ದವರೋ ಗೊತ್ತಿಲ್ಲ. ಇವತ್ತು ಎಲ್ಲಿ ಆ BJP ಅಭ್ಯರ್ಥಿಯಲ್ಲಿ ಹೊರಗಡೆ ಬರಲೇ ಇಲ್ಲ. ಬೇಕಾದಷ್ಟು ಜನ BJP ಪಾರ್ಟಿಯ ಏನು ಉತ್ತುಂಗತ ಸ್ಥಾನದಲ್ಲಿರುವಂಥವರೆಲ್ಲ ಪ್ರತಿಕ್ರಿಯೆ ಕೊಟ್ಟರಪ್ಪ. ಇವ್ರ ಸ್ನೇಹಿತನ ಬಗ್ಗೆ ಈತ ಪ್ರತಿಕ್ರಿಯೆನೇ ಕೊಟ್ಟಿಲ್ವಲ್ಲ. ಏಪ್ರಿಲ್ 17 27 ಏನೋ ಆಗಿರೋದು ಸರ್. ಅದು ಯಾಕದು UDR ಆಗಲಿಲ್ಲ? UDR ಯಾಕೆ ಸರ್ ಆಗಲಿಲ್ಲ? ಯಾಕಂದರೆ ಈತನಿಗೆ ಅಭ್ಯಾಸ ಆಗ್ಬಿಟ್ಟಿತ್ತು. 2013ರಲ್ಲಿ ಇವ್ರ ಕುಟುಂಬದಲ್ಲಿ ಒಂದು ಸಾವಾಗ್ತದೆ. ಪೋಸ್ಟ್ಮಾರ್ಟಮ್ ಎಷ್ಟೊತ್ತಿಗೆ ಮಾಡಿಸ್ಬೇಕು ಸರ್? ನೀವು ಮಾಧ್ಯಮ ಮಿತ್ರರು, ಕಾನೂನುಬದ್ಧವಾಗಿ ನಮ್ಮ ಕಾನೂನು ಇರೋದೇನು 6 ಗಂಟೆ ಒಳಗಡೆ ಪೋಸ್ಟ್ಮಾರ್ಟಮ್ ಆಗಬೇಕು. 6 ಗಂಟೆ ಮೇಲೆ ಯಾಕೆ ಪೋಸ್ಟ್ಮಾರ್ಟಮ್ ಆಯಿತು ಅಲ್ವಾ? ಯಾಕೆ ಎಣನ್ ಸುಟ್ಟಾಕ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.